ಮಧ್ಯದಲ್ಲಿ ತಾವೆಲ್ಲ ಮಾತನಾಡ್ತಾ ಇರ್ತಾರೆ. ರಾಜ್ಯವನ್ನು ಆಳುವಂತಹ ವಿಚಾರವನ್ನು ದೇವತೆಗಳಲ್ಲಿ ಹೇಳ್ತಾ ಇರ್ತಾರೆ, ಬಂದವರಿಗೆ ಅನುಗ್ರಹಿಸ್ತಾ ಇರ್ತಾರೆ. ಹಾಗಿದ್ರೆ ಅಂತಃಪುರದಲ್ಲಿದ್ದಂತಹ ನಾನು ಈ ಚಂದವನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಿಂದ ಓಡೋಡಿ ಬಂದವಳಿದ್ದೇನೆ. ಕೇವಲ ಅಷ್ಟು ಮಾತ್ರವಲ್ಲ ಸ್ವಾಮಿ, ಹೇಳುವುದನ್ನು ಕೇಳಿದ್ದೇನೆ, ಅದೆಷ್ಟೋ ಬಾರಿ ನೋಡಿದ್ದೇನೆ. ಇವತ್ತು ಅದುವೇ ನನ್ನ ಬಯಕೆ. ನೋಡಬೇಕು ಎನ್ನುವಂತಹ ಬಯಕೆ? ಹೌದು ಸ್ವಾಮಿ. ನನ್ನ ಹೆಬ್ಬಯಕೆ ಏನು? ಅಪ್ಸರೆಯೋರ್ವಳ ನಾಟ್ಯವನ್ನು ಕಾಣಬೇಕು ಎನ್ನುವಂತಹ ಬಯಕೆ ಅತಿಯಾಗ್ತಾ ಇದೆ ನನಗೆ. ಓಹೋ, ನಾನೇನೋ ಬೇರೆ ಯಾವುದೋ ಒಂದು ಮಹತ್ತರವಾದಂತಹ ವಿಚಾರವನ್ನ ನನ್ನಲ್ಲಿ ಮಂಡಿಸ್ತೀಯ. ನಿನ್ನ ಆಶೆಯನ್ನ ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಇಲ್ಲಿಗೆ ಬರ್ತೀಯ ಅಂತ ಹೇಳಿದ್ರೆ, ಸ್ವರ್ಗಲೋಕದಲ್ಲಿ ನಿತ್ಯವೂ ನಡೆಯುತ್ತಿರುವಂತಹ ಕಾರ್ಯಕ್ರಮವನ್ನು ವಿಭಿನ್ನವಾದಂತಹ ಶೈಲಿಯಲ್ಲಿ ಕಣ್ತುಂಬ ಕಾಣಬೇಕು ಎನ್ನುವಂತಹ ಹೆಬ್ಬಯಕೆಯನ್ನು ಇರಿಸಿಕೊಂಡವಳು ನೀನು. ಒಂದು ಆಸೆ ನನಗೆ ಅಪ್ಸರಾಂಗನೆ. ಹೌದು ಸರಿ, ಸತಿಯಾದವಳ ಬಯಕೆಯನ್ನು ಈಡೇರಿಸಬೇಕಾದದ್ದು ಪತಿಯಾದ ನನ್ನ ಆದ್ಯ ಕರ್ತವ್ಯ. ಅದಕ್ಕೆ ಬೇಕಾಗಿಯೇ ವೇದಿಕೆಯನ್ನು ನಿರ್ಮಾಣ ಮಾಡುವುದಕ್ಕೆ ಹೇಳ್ತೇನೆ. ಯಾರು ಸುರಗಣಿಕೆಯಲ್ಲಿ ಶ್ರೇಷ್ಠರಾದವರಿದ್ದಾರೆ, ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಗೋಸೆಯರೇ ಮೊದಲಾದಂತಹ ಅಪ್ಸರಾಂಗನೆಯರು, ಇವರಲ್ಲಿ ಯಾರನ್ನು ಆಯ್ಕೆ ಮಾಡಿಕೊಳ್ಳುವುದು ಈ ಚಿಂತನೆಯನ್ನು ಮಾಡುವುದು. ವಂದಿಸಿಕೊಂಡಿದ್ದೇನೆ. ನೀನು ಯಾರು ಅಂತ ಗೊತ್ತಾಗಲಿಲ್ಲ. ಮಾತಾಡ್ಲಿಕ್ಕೆ ಅವಕಾಶ ಇದೆಯಾ? ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ನಮ್ಮವರೇ ಆದ ಸುರಗಣಿಕೆಯರನ್ನ ಇಲ್ಲಿಗೆ ನಾನು ಆಹ್ವಾನಿಸುತ್ತಿದ್ದಂತಹ ವೇಳೆಯಲ್ಲಿ ಅವಸರವಾಗಿ ಸಭಾ ಪ್ರವೇಶವನ್ನು ಮಾಡಿದೆ. ಚರಣ ಕಾಣುತ್ತಲಾಗಿದ್ದೀಯ. ಯಾರು ನೀನು? ನನ್ನ ಹೆಸರು ಶ್ರೀ ಎನ್ನುವುದಾಗಿ. ಶ್ರೀ ಅಪ್ಸರೆಯೊಬ್ಬಳು ನಾನು. ಹೌದೇ? ಏನು ಮಾಡೋಣ, ಅವಕಾಶಕ್ಕಾಗಿ ಕಾಯುತ್ತಾ ಉಳಿದವಳು. ಎಷ್ಟೊತ್ತಿಗೆ ಅವಕಾಶ ಸಿಗ್ತದೆ ಅಂತ ಕಾಯ್ತಾ ಇದ್ದದ್ದು. ಆದ್ರೆ ಏನ್ ಮಾಡುವುದು, ಇಂಥ ಒಂದು ವೇದಿಕೆಗೆ ಇದು ತನಕ ಬರುವಂತ ಅವಕಾಶ ನನಗಿರ್ಲಿಲ್ಲ. ಕೆಲವೆಲ್ಲ ಪ್ರತಿಭೆಗಳಿರ್ತವೆ. ಯಾಕಿರ್ಲಿಲ್ಲ? ಬಹಳಷ್ಟು ಮಂದಿ ನನ್ನಂತವ್ರು ಇದ್ದಿದ್ರು. ಅವರದ್ದೇ ಸೇವೆ ಯಾವಾಗ ನೋಡಿ. ಅವರು ಬದಿಗೆ ಸರಿಯಾದ ನಿನಗೆ ಅವಕಾಶ. ಆದ್ರೆ ಇಂದು ಅವಕಾಶ ಒದಗಿ ಬಂದಿದೆ ಅಂತ ನಾನು ಭಾವಿಸಿಕೊಳ್ತೇನೆ. ಶಚಿದೇವಿಗೆ ಬೇಸರವಾಗಿದೆ. ನರ್ತನ ನೋಡ್ಬೇಕೆನ್ನುವಂತ ಬಯಕೆ ಎನ್ನುವುದು ಹೆಚ್ಚಾಗಿದೆ. ಇಂದ್ರ ಏನು ಕೇಳ್ತೇನಂತ ತಾವು ತಪ್ಪು ತಿಳ್ಕೊಳ್ಬಾರದು. ಅಂದ್ರೆ ನರ್ತನವನ್ನು ಮಾಡುವುದಕ್ಕೆ ನನಗೆ ಅವಕಾಶ ಉಂಟಾ? ಓಹೋ,
ಮಾಡಿದಾಗ. ಯಾಕೆ? ಆದರೆ ಅವಸರವಾದಂತಹ ನಿನ್ನ ಪ್ರವೇಶ ಅವಕಾಶಕ್ಕಾಗಿ ಅಲ್ವೇ? ಇದುವರೆಗೂ ಇಂತಹ ವೇದಿಕೆಯೊಂದು ನಿನಗೆ ಲಭ್ಯವಾಗಲಿಲ್ಲ. ಆದುದರಿಂದಲೇ ನಿನ್ನ ಪ್ರತಿಭೆಯನ್ನ ಪ್ರಕಟಗೊಳಿಸುವುದಕ್ಕೆ ಸಾಧ್ಯವಾಗದೇ ಹೋಯಿತು. ಇಂದು ಎನ್ನ ಮನದನ್ನಯ ಬಯಕೆಯ ಈಡೇರಿಸುವರೆ ನೀನು ಕಾರ್ಯಪ್ರವೃತ್ತಳಾಗುತ್ತೀಯ ಅಂತಾದರೆ ಸಂತೋಷ. ಸಂತೋಷ. ಇವಳ ಮನಸ್ಸಿಗೆ ಹಿತವನ್ನು ಕೊಡುವುದಕ್ಕೆ ನೀನು ದುಡಿಯುತ್ತೀಯ ಅಂತಾದರೆ, ಪ್ರಯತ್ನವನ್ನು ಪಡುತ್ತೀಯ ಅಂತಾದರೆ ಅದಕ್ಕಿಂತ ನನಗೆ ಸಂತೋಷ ಇದೆ. ಬೇರೆ ಯಾವುದಿದೆ? ಆದರೆ ಅವಕಾಶವನ್ನು ಕಲ್ಪಿಸಿದ್ದೇನೆ, ಧಾರಾಳವಾಗಿ ಅವಕಾಶ ಕೊಡಬಹುದಲ್ವೇ? ಹೊಸ ಕಲಾವಿದೆ, ಅವಕಾಶ ಕೊಟ್ಟು ಬಿಡೋಣ, ನೋಡುವ. ನೋಡೋಣ, ನಡೆಯಲಿ ನಾಟ್ಯ. ಸಾಕು.